ಸಚಿವ ಸಂಪುಟ ಸಭೆಯಲ್ಲಿ ಕೆಜೆ ಜಾರ್ಜ್ ಹಾಗೂ ಎಚ್.ಸಿ. ಮಹಾದೇವಪ್ಪ ನಡುವೆ ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಸಭೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ವಿಷಯ ಚರ್ಚೆ ನಡೀತಾ ಇದ್ದಾಗ ಸಚಿವ ಎಚ್.ಸಿ. ಮಹಾದೇವಪ್ಪ ಏಕಾಏಕಿ ಸಿಟ್ಟಿಗೆದ್ದು ಕೂಗಾಡಿದ್ದಾರೆ ಎನ್ನಲಾಗಿದೆ. ಸಭೆಯಿಂದ ನಾನು ಎದ್ದು ಹೊರಟು ಬಿಡ್ತೀನಿ ಅಂತ ಮಹಾದೇವಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆ 2 ವರ್ಷ ವಿಸ್ತರಣೆಯ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಸಿಪಿ ಟಿಎಸ್ಪಿ ಹಣ ನೀಡ್ತಿಲ್ಲ ಅಂತ ಕೂಗಾಡಿದ್ದಾರೆ. ಬೋರ್ವೆಲ್ ಕೊರೆಯೋದಿಕ್ಕೆ ಗುತ್ತಿಗೆ ವಿಸ್ತರಣೆಯ ಬಗ್ಗೆ ಚರ್ಚೆಯ ವೇಳೆ ಕೆಜೆ ಜಾರ್ಜ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಜೆ ಜಾರ್ಜ್ ಇಲಾಖೆಯಿಂದ ಹಣ ಕೊಡ್ತಾ ಇಲ್ಲ, ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬೇರೆ ಉದ್ದೇಶಕ್ಕೆ ಯಾಕೆ ಬಳಸ್ತಾ ಇದ್ದೀರಾ ಅಂತ ಮಹಾದೇವಪ್ಪ ಗರಂ ಆಗಿದ್ದಾರೆ. ಸಭೆಯಲ್ಲಿ ಮಹಾದೇವಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಾರ್ಜ್ ಆಗಲಿ ಸಂಪುಟ ಸಚಿವರಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎನ್ನಲಾಗಿದೆ. ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖಂಡರ ನಡುವೆ ಗಲಾಟೆ ಆಗಿದೆ. ಫೇಸ್ಬುಕ್ ಪೋಸ್ಟ್ ಕಾಮೆಂಟ್ ವಿಚಾರಕ್ಕೆ ವಾಗ್ವಾದ ನಡೆದಿದೆ. ಖರ್ಗೆ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಬಹಳ ಅಧಿಕಾರ ಕೊಟ್ಟಿದೆ, ಇನ್ನು ಸಾಕು, ಇಬ್ಬರನ್ನು ಮನೆಗೆ ಕಳಿಸಿ ಬೇರೆಯವರಿಗೆ ಅವಕಾಶ ನೀಡಿ ಅಂತ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀಕಾಂತ್ ಕಾಮೆಂಟ್ ಮಾಡಿದ್ರು. ಲಕ್ಷ್ಮೀಕಾಂತ್ ಕಾಮೆಂಟ್ ಬಗ್ಗೆ ಕಾಂಗ್ರೆಸ್ ಮುಖಂಡರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಕೈ ಮುಖಂಡರ ನಡುವೆ ವಾಗ್ವಾದಕ್ಕೆ ಕಾರಣ ಆಗಿದೆ. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಓರ್ವ ಆರೋಪಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಕೊಲೆ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ ಜಾಮೀನು ಸಿಕ್ಕಿದೆ. ಈ ಹಿಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ರದ್ದುಗೊಳಿಸಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಪ್ರಶ್ನಿಸಿ ಆರೋಪಿ ಚನ್ನಕೇಶವ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಇಂದು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಎಂಐ ಅರುಣ್ ಪೀಠ ಆರೋಪಿ ಚನ್ನಕೇಶವ್ಗೆ ಜಾಮೀನು ಮಂಜೂರು ಮಾಡಿದೆ. ಬಿಡದಿಯ ಪುರಸಭೆ ವ್ಯಾಪ್ತಿಗೆ ಒಳಪಡುವ ಭೈರಮಂಗಲ ಸರ್ಕಲ್ ಪಾರ್ಕ್ನಲ್ಲಿ ಅಂಬೇಡ್ಕರ್ ಪ್ರತಿಮೆ ಹಾಗೂ ಕೆಂಪೇಗೌಡ ಪ್ರತಿಮೆ ಸ್ಥಾಪನೆಗೆ ಜಟಾಪಟಿ ಶುರುವಾಗಿತ್ತು. 2 ಸಮುದಾಯಗಳ ನಡುವೆ ಪ್ರತಿಮೆ ಪ್ರತಿಷ್ಠಾಪನೆಗಾಗಿ ಒಳಗುದ್ದಾಟ ಶುರುವಾಗಿತ್ತು. ಈ ಒಳಗುದ್ದಾಟಕ್ಕೆ ತೆರೆ ಎಳೆದಿರುವ ಬಿಡದಿ ಪುರಸಭಾ ಸದಸ್ಯರಿಂದ ಗೊಂದಲ ನಿವಾರಣೆಗೆ ಮುಂದಾಗಿದ್ದಾರೆ. ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆಗೆ ಮತ್ತೊಂದು ಕಡೆ ಜಾಗ ಗುರುತು ಮಾಡಿ 2 ಸಮುದಾಯದ ಮುಖಂಡರ ಮನವೊಲಿಕೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇಂದು ಬಿಡದಿಯ ಭೈರಮಂಗಲ ಸರ್ಕಲ್ನಲ್ಲಿ ಕೆಂಪೇಗೌಡ ಪ್ರತಿಮೆ ಅನಾವರಣ ಮಾಡಲಾಯಿತು. ಬಿಡದಿಯ ಒಕ್ಕಲಿಗ ಮುಖಂಡದಿಂದ ಕೆಂಪೇಗೌಡ ಪ್ರತಿಮೆ ಅನಾವರಣಗೊಳಿಸಿ ಪೂಜೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡೋರಿಗೆ BSWML ಸಂಸ್ಥೆ ಕಠಿಣ ಕ್ರಮ ಕೈಗೊಂಡಿದೆ. ಇನ್ನು ಮುಂದೆ ಕಸವನ್ನ ಎಸೆದವರ ಮನೆಗಳ ಮುಂದೆಯೇ ಆ ಕಸವನ್ನ ತಂದು ಬಿಸಾಡಲಾಗ್ತಾ ಇದೆ. ಈ ಹೊಸ ನಿಯಮವು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿದೆ. ಮಾರ್ಷಲ್ಗಳು ಕಸ ಎಸೆಯುವವರನ್ನ ಗುರುತಿಸಿ ವಿಡಿಯೋ ರೆಕಾರ್ಡ್ ಮಾಡಿ ನಂತರ ಇವರ ವಿರುದ್ಧ ಈ ಬಾರಿ ದಂಡದ ಬದಲಿಗೆ ಕಸವನ್ನ ಎಸೆದವರ ಮನೆಯ ಮುಂದೆಯೇ ತಂದು ಹಾಕ್ತಾ ಇದ್ದಾರೆ. ದತ್ತಾತ್ರೇಯ ವಾರ್ಡ್ನಲ್ಲಿ ರಸ್ತೆಗೆ ಕಸ ಎಸೆದಿದ್ದ ಮಹಿಳೆ ಹೇಮಲತಾ ಅನ್ನೋರ ಮನೆಯ ಮುಂದೆ ಜಿಬಿಯ ಮಾರ್ಷಲ್ಗಳು ಕಸವನ್ನು ತಂದು ಹಾಕಿ ವಿಭಿನ್ನ ರೀತಿಯ ಜಾಗೃತಿಯ ಮೂಲಕ ಸ್ಥಳೀಯರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದನ್ನು ಖಂಡಿಸಿದ ಮಹಿಳೆ 8 ಚೀಲ ಕಸ ಸುರಿದಿದ್ದಾರೆ. ಇದು ಜಾಗೃತಿಗಾಗಿ ಅಂತ ಹೇಳಿದ್ರು. ಮನೆ ಮುಂದೆ ಕಸ ಸುರಿಯುವ ಮೊದಲು ಎಚ್ಚರಿಕೆಯನ್ನು ನೀಡಬಹುದಾಗಿತ್ತು ಅಂತ ಜಿಬಿ ಅಧಿಕಾರಿಗಳ ವಿರುದ್ಧ ಹೇಮಲತಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.